ಆತ್ಮೀಯ ಮುದ್ದು ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಮಾನವ ಸಂಪನ್ಮೂಲ ಯೋಜನೆ ಅದರ ಬಗ್ಗೆ ಅಧ್ಯಯನವನ್ನ ಮಾಡೋಣ. ವುಮನ್ ರಿಸೋರ್ಸಸ್ ಪ್ಲಾನಿಂಗ್ ಅಂತೇಳಿ ಕರಿತೀವಿ, HRP ಅಂತ ಕರಿತೀವಿ. ಹಿಂದಿನ ಅವಧಿಯೊಳಗೆ ಮಾನವ ಸಂಪನ್ಮೂಲ ನಿರ್ವಹಣೆಯ ಅರ್ಥ, ಉದ್ದೇಶ, ವ್ಯಾಪ್ತಿ ಮತ್ತು ಕಾರ್ಯಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿತ್ತು. ಇವತ್ತಿನ ಅವಧಿಯಲ್ಲಿ ಇದರ ಬಗ್ಗೆ ನಿಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತೇನೆ. ಮಾನವ ಸಂಪನ್ಮೂಲ ಯೋಜನೆ ಎಂದರೆ ಸಂಸ್ಥೆಗೆ ಭವಿಷ್ಯದಲ್ಲಿ ಅಗತ್ಯವಾಗುವ ಮಾನವ ಶಕ್ತಿಯ ಸಂಖ್ಯೆ, ಅವರ ಗುಣಮಟ್ಟ ಮತ್ತು ಸಮಯವನ್ನ ಪೂರ್ಣ ಅನುಮಾನ ಮಾಡಿ ಅದನ್ನ ಪೂರೈಸಲು ಕ್ರಮವನ್ನ ರೂಪಿಸುವಂತ ಒಂದು ಪ್ರಕ್ರಿಯೆಗೆ ನಾವು ಮಾನವ ಸಂಪನ್ಮೂಲ ಯೋಜನೆ ಅಂತೇಳಿ ಕರಿತೀವಿ. ಏನು, ಒಂದು ಸಂಸ್ಥೆ ಏನಿರುತ್ತಲ್ಲ, ಆ ಸಂಸ್ಥೆಗೆ ತನ್ನ ಭವಿಷ್ಯದಲ್ಲಿ ಆ ಸಂಸ್ಥೆಗೆ ಬೇಕಾಗುವಂತ ಅಥವಾ ಅಗತ್ಯವಾಗಿರುವಂತಹ ಮಾನವ ಶಕ್ತಿಯ ಸಂಖ್ಯೆ ಎಷ್ಟು, ಯಾವ ಒಂದು ರೀತಿಯ ಗುಣಮಟ್ಟದ ಮಾನವ ಶಕ್ತಿ ಬೇಕು ಮತ್ತು ಸಮಯವನ್ನ ಹೇಗೆ ಹೊಂದಾಣಿಕೆ ಮಾಡಬೇಕು, ಅವುಗಳನ್ನ ಹೇಗೆ ಪೂರೈಕೆ ಮಾಡಬೇಕು ಎಂಬುದರ ಬಗ್ಗೆ ರೂಪಿಸುವಂತ ಒಂದು ಯೋಜನೆಗೆ ನಾವು ಏನ್ ಕರಿತೀವಿ, ಮಾನವ ಸಂಪನ್ಮೂಲ ಯೋಜನೆ ಅಂತೇಳಿ ಕರಿತೀವಿ. ಹೀಗೆ ಸರಿಯಾದ ಒಂದು ಸಂಖ್ಯೆ ಮತ್ತು ಸರಿಯಾದ ಕೌಶಲ್ಯ ಹೊಂದಿದ ವ್ಯಕ್ತಿಗಳನ್ನ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಸ್ಥಳದಲ್ಲಿ ಲಭ್ಯವಾಗುವಂತೆ ಮಾಡುವ ಯೋಜನೆಯ ಮಾನವ ಸಂಪನ್ಮೂಲ ಯೋಜನೆ. ಎಷ್ಟು ಸಂಖ್ಯೆ ಬೇಕಲ್ಲ ಅಷ್ಟು ಸಂಖ್ಯೆ, ಎಷ್ಟು ಕೌಶಲ್ಯ ಹೊಂದಿರುವಂತ ವ್ಯಕ್ತಿಗಳು ಬೇಕಲ್ಲ ಅಷ್ಟು ಕೌಶಲ್ಯ, ಯಾವ ಸಮಯದಲ್ಲಿ ಬೇಕಲ್ಲ ಆ ಸಮಯ ಮತ್ತು ಯಾವ ಸ್ಥಳದಲ್ಲಿ ನಮ್ಗೆ ಲಭ್ಯವಾಗಬೇಕಲ್ಲ ಹಾಗೆ ಲಭ್ಯವಾಗುವಂತೆ ಮಾಡುವಂತ ಒಂದು ಯೋಜನೆ ಇದೆಯಲ್ಲ, ಆ ಯೋಜನೆಗೆ ನಾವು ಮಾನವ ಸಂಪನ್ಮೂಲ ಯೋಜನೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ. ಇಂಥ ಒಂದು ಮಾನವ ಸಂಪನ್ಮೂಲ ಯೋಜನೆಯ ಬಗ್ಗೆ ಅಥವಾ ಅದರ ಅಗತ್ಯತೆ ಏನು ಎಂಬುದನ್ನ ಇಲ್ಲಿ ನಾವು ಚರ್ಚೆಯನ್ನ ಮಾಡೋಣ. ಮಾನವ ಸಂಪನ್ಮೂಲ ಯೋಜನೆಯ ಅಗತ್ಯತೆಗಳು, ನೀಡ್ ಫಾರ್ HRP ಅಂತೇಳಿ. ಒಂದನೇ ಅಗತ್ಯತೆ ಏನಂತಂದ್ರ ಸಿಬ್ಬಂದಿ ಕೊರತೆ ಮತ್ತು ಅಧಿಕವನ್ನ ತಪ್ಪಿಸಲು. ನೋಡ್ಲಿ, ಯಾವುದಾದರೂ ಯೋಜನೆ ಇಲ್ಲದೆ ಕೆಲಸಕ್ಕೆ ಬೇಕಾದಷ್ಟು ಸಿಬ್ಬಂದಿ ದೊರೆಯದೆ ಇರಬಹುದು ಅಥವಾ ಅನಾವಶ್ಯಕವಾಗಿ ಹೆಚ್ಚು ಸಿಬ್ಬಂದಿ ನೇಮಕವಾಗಬಹುದು. ನೋಡಿ, ನಾವೇನಾದ್ರು ಮಾನವ ಸಂಪನ್ಮೂಲ ಯೋಜನೆ ಹಾಕೊಳಿಕಂತಂದ್ರ ನಮ್ಗೆ ಎಷ್ಟು ಕೆಲ್ಸಕ್ಕೆ ಬೇಕಲ್ಲ ಅದಕ್ಕಿಂತ ಕಡಿಮೆ ಸಿಬ್ಬಂದಿ ಸಿಗಬಹುದು ಅಥವಾ ಕೆಲವೊಂದು ಸಮಯದೊಳಗೆ ಅನಾವಶ್ಯಕವಾಗಿ ಹೆಚ್ಚು ಸಿಬ್ಬಂದಿಗಳು ಕೂಡ ಲಭ್ಯ ಆಗ್ಬಹುದು. ಈ ಸಮಸ್ಯೆ ನಮಗೆ ಬೇಡ ಅಂತಂದ್ರ ನಾವೇನ್ ಮಾಡ್ಕೋಬೇಕು, ಮಾನವ ಸಂಪನ್ಮೂಲ ಯೋಜನೆಯನ್ನ ಹಮ್ಮಿಕೊಳ್ಳಬೇಕಾಗುತ್ತದೆ. ಓಕೆನಾ, ಇದು ಒಂದನೆಯ ಅಗತ್ಯತೆ. ಸೆಕೆಂಡ್ ಒನ್, ಭವಿಷ್ಯದ ಮಾನವ ಶಕ್ತಿ ಅಗತ್ಯವನ್ನ ಅಂದಾಜನ್ನ ಮಾಡಲು ಇದು ಬಹಳ ಪ್ರಾಮುಖ್ಯತೆಯನ್ನ ಹೊಂದದ. ಯಾಕಂತಂದ್ರ ಸಂಸ್ಥೆಯನ್ನ ವಿಸ್ತರಣೆ ಮಾಡಲು, ಹೊಸ ಯೋಜನೆಗಳನ್ನ ಹಮ್ಮಿಕೊಳ್ಳಲು, ನಿವೃತ್ತಿ ಇತ್ಯಾದಿ ಕಾರಣಗಳಿಂದ ಭವಿಷ್ಯದಲ್ಲಿ ಸಿಬ್ಬಂದಿ ಅಗತ್ಯ ಬದಲಾಗುತ್ತದೆ. ಸಂಸ್ಥೆಯು ವಿಸ್ತರಣೆ ಆದಂತೆ ಅಥವಾ ಬೆಳವಣಿಗೆ ಆದಂತೆ ಆ ಸಂಸ್ಥೆಯು ಹೊಸ ಯೋಜನೆಗಳನ್ನ ಹಮ್ಮಿಕೊಂಡಂತೆ ಮತ್ತು ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಉದ್ಯೋಗಿಗಳು ನಿವೃತ್ತಿಯನ್ನ ಹೊಂದಿದ್ರಂತಂದ್ರ ಆ ಭವಿಷ್ಯದಲ್ಲಿ ಆಗುವಂತ ಸಿಬ್ಬಂದಿಗಳ ಸಂಖ್ಯೆಯಲ್ಲಿ ಏನಾಗ್ಬೋದು, ಕೆಲವೊಂದು ಬದಲಾವಣೆಗಳು ಆಗ್ಬೋದು. ಆ ಬದಲಾವಣೆಗೆ ತಕ್ಕಂತೆ ನಾವು ಸಿಬ್ಬಂದಿಗಳ ನೇಮಕ ಮಾಡ್ಕೋಬೇಕಂತಂದ್ರ ನಾವು ಸರಿಯಾಗಿ ಏನ್ ಮಾಡ್ಕೋಬೇಕು, ಮಾನವ ಸಂಪನ್ಮೂಲ ಯೋಜನೆಯನ್ನ ಹಾಕಿಕೊಂಡಾಗ ಮಾತ್ರ ನಾವು ಈ ಸಮಸ್ಯೆನ ನಿವಾರಣೆ ಮಾಡಲು ಸಾಧ್ಯ ಆಗ್ತದೆ ಎಂಬುದು ಎರಡನೆಯ ಅಗತ್ಯತೆ ಆಗಿದೆ. ಥರ್ಡ್ ಒನ್, ತಾಂತ್ರಿಕ ಬದಲಾವಣೆಗಳಿಗೆ ಹೊಂದಿಕೊಳ್ಳಲು ಇದು ಅಗತ್ಯವಾಗಿದೆ. ಅಂದ್ರ ಹೊಸ ತಂತ್ರಜ್ಞಾನ, ಯಂತ್ರೋಪಕರಣಗಳು ಬಂದಾಗ ಹೊಸ ಕೌಶಲ್ಯ ಹೊಂದಿದ ಸಿಬ್ಬಂದಿ ಅಗತ್ಯವಿರುತ್ತದೆ. ಈಗೇನಾದ್ರೂ ಒಂದು ಸಂಸ್ಥೆ ಹೊಸದಾಗಿ ತಂತ್ರಜ್ಞಾನವನ್ನ ಅಳವಡಿಕೆ ಮಾಡ್ಕೊಂತೆ ಅಂತಂದ್ರ ಅಥವಾ ಹೊಸ ಯಂತ್ರೋಪಕರಣ ಖರೀದಿ ಮಾಡ್ಕೊಂಡು ಬಂತೆ ಅಂತಂದ್ರ ಆವಾಗ ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳಿಗೆ ನಾವೇನ್ ಮಾಡ್ಬೇಕು, ಕೌಶಲ್ಯವನ್ನ ನೀಡುವಂತ ಕೆಲಸವನ್ನ ಮಾಡ್ಬೇಕಾಗ್ತದ. ಆ ಹೊಸದಾಗಿ ತಂತ್ರಜ್ಞಾನ ಮತ್ತು ಯಂತ್ರೋಪಕರಣಗಳು ಬಂದ್ಮೇಲೆ ಈ ಮಾನವ ಸಂಪನ್ಮೂಲ ಯೋಜನೆ ಇತ್ತಂತಂದ್ರ ನಾವ್ ಏನ್ ಮಾಡ್ಬೋದು, ಆ ಸಿಬ್ಬಂದಿಗೆ ತರಬೇತಿ ಮತ್ತು ನೇಮಕಾತಿಗೆ ದಾರಿಯನ್ನ ನೀಡುವುದರ ಮೂಲಕ ಆ ಕೌಶಲ್ಯ ಮಟ್ಟವನ್ನ ಹೆಚ್ಚಿಸಲು ನಮಗೆ ಸಹಾಯ ಆಗ್ತದ. ಇದು ಮೂರನೆಯ ಒಂದು ಅಗತ್ಯತೆ. 4, ವೆಚ್ಚವನ್ನ ನಿಯಂತ್ರಣ ಮಾಡುವುದಕ್ಕಾಗಿ ಕೂಡ ನಾವೇನ್ ಮಾಡ್ತೀವಿ, ಇದನ್ನ ಅಧ್ಯಯನವನ್ನ ಮಾಡ್ಕೋಬೇಕು. ಯಾಕಂತಂದ್ರ ನಾವೇನಾದ್ರೂ ಅತಿಯಾದ ನೇಮಕಾತಿ ಅಥವಾ
ಅಕಾಲಿಕ ನೇಮಕಾತಿಯಿಂದ ವೆಚ್ಚ ಹೆಚ್ಚಳವಾಗುವಂತ ಸಂಭವ ಇರ್ತದೆ. ನಮ್ಗೆ ಎಷ್ಟು ಅವಶ್ಯಕತೆ ಬೇಕಲ್ಲ, ಆ ಅವಶ್ಯಕತೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದರೂ ನೇಮಕಾತಿಗಳನ್ನ ಅಥವಾ ಉದ್ಯೋಗಿಗಳನ್ನ ನೇಮಕ ಮಾಡ್ಕೊಂಡ್ರ ಆ ಸಂಸ್ಥೆಗೆ ಆಗುವಂತ ವೆಚ್ಚ ಏನಾಗ್ತದೆ, ಹೆಚ್ಚಳವಾಗುವಂತ ಸಂಭವ ಇರ್ತದೆ. ಹೀಗಾಗಿ ನಾವೇನ್ ಮಾಡ್ಬೋದು, ಆ ಹೆಚ್ಚಳವಾಗುವಂತ ವೆಚ್ಚವನ್ನ ಸರಿಯಾದ ಒಂದು ಮಾನವ ಸಂಪನ್ಮೂಲ ಯೋಜನೆಯನ್ನ ಹಮ್ಮಿಕೊಳ್ಳುವುದರ ಮೂಲಕ ಅದನ್ನ ನಿಯಂತ್ರಿಸಲು ನಮಗೆ ಸಾಧ್ಯ ಆಗ್ತದೆ. ಇದು ಇರುವಂತ ನಾಲ್ಕನೇ ಒಂದು ಅಗತ್ಯತೆ. 5, ಕಾರ್ಮಿಕರ ಬದಲಾವಣೆ ಪ್ರಮಾಣವನ್ನ ನಿಯಂತ್ರಣವನ್ನ ಮಾಡಬಹುದು. ಯಾಕಂತಂದ್ರ ನಾವು ಸಮರ್ಪಕವಾಗಿ ಮಾನವ ಯೋಜನೆಯನ್ನ ಹಾಕೊಂಡ್ರ ಅಲ್ಲಿ ಸಂಭವಿಸುವಂತ ನಿವೃತ್ತಿ, ಕೊಡುವಂತ ರಾಜೀನಾಮೆ, ವರ್ಗಾವಣೆ ಮುಂತಾದ ಕಾರಣಗಳಿಂದ ಸಿಬ್ಬಂದಿ ಬದಲಾವಣೆ ಉಂಟಾಗುವಂತ ಸಂಭವ ಇರ್ತದೆ. ಏನ್ರಿ, ಕೆಲವೊಂದು ನಿವೃತ್ತಿ ಹೊಂದುವಂತ ಉದ್ಯೋಗಿಗಳು ಇರ್ತಾರೆ, ಕೆಲವೊಂದು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಇರ್ಬೋದು, ಅಥವಾ ಕೆಲವೊಂದು ವರ್ಗಾವಣೆ ಇರ್ತಾವ. ಹೀಗೆ ಹಲವಾರು ಕಾರಣಗಳಿಂದ ಸಿಬ್ಬಂದಿಗಳನ್ನ ಬದಲಾವಣೆ ಮಾಡುವಂತ ಸಂಭವ ಇದ್ದಾಗ ನಾವೇನ್ ಮಾಡ್ಬೋದು, ಈ ಮಾನವ ಸಂಪನ್ಮೂಲ ಯೋಜನೆಯನ್ನ ಬಳಸಿಕೊಂಡು ಖಾಲಿ ಹುದ್ದೆಗಳನ್ನ ಮುಂಚಿತವಾಗಿ ಭರ್ತಿ ಮಾಡಲು ಸಹಾಯ ಆಗ್ತದೆ. ಒಂದು ಪ್ಲಾನ್ ಹಾಕೋಬೇಕು ನಾವು, ಒಂದು ಮಾನವ ಯೋಜನೆ ಪ್ಲಾನ್ ಹಾಕೊಂಡ್ರೆ ಮುಂಚಿತವಾಗಿ ನಾವ್ ಏನ್ ಮಾಡ್ಬೋದು, ಆ ಖಾಲಿ ಆಗುವಂತ ಹುದ್ದೆಗಳನ್ನ ಭರ್ತಿ ಮಾಡುವುದರ ಮೂಲಕ ಆ ಸಂಸ್ಥೆಗೆ ಸುಗಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಆಗ್ತದೆ. 6, ತರಬೇತಿ ಮತ್ತು ಅಭಿವೃದ್ಧಿ ಯೋಜನೆಗೆ ರೂಪಿಸಲು ನಾವು ಇದನ್ನ ಅಧ್ಯಯನವನ್ನ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಸಂಸ್ಥೆಯ ಭವಿಷ್ಯದ ಅಗತ್ಯತೆಗಳಿಗೆ ತಕ್ಕಂತೆ ತರಬೇತಿ ಕಾರ್ಯಕ್ರಮಗಳನ್ನ ರೂಪಿಸಲು ನಮಗೆ ಮಾನವ ಸಂಪನ್ಮೂಲ ಯೋಜನೆ ಸಹಾಯ ಆಗ್ತದೆ. ಅಂದ್ರೆ ಮುಂದೆ ದಿನಮಾನಗಳಲ್ಲಿ ಕಾಲ ಬದಲಾಗ್ತದ, ಭವಿಷ್ಯ ಬದಲಾವಣೆ ಆದಂತೆ ಯೋಜನೆ ಕೂಡ ಬದಲಾವಣೆ ಆಗ್ತಾವ, ತಂತ್ರಜ್ಞಾನ ಕೂಡ ಬದಲಾವಣೆ ಆಗ್ತದೆ. ಆ ಬದಲಾವಣೆಗೆ ತಕ್ಕಂತೆ ನಾವ್ ಏನ್ ಮಾಡ್ಬೇಕು, ತರಬೇತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕಂತಂದ್ರ ನಮಗೆ ಮಾನವ ಸಂಪನ್ಮೂಲದ ಅವಶ್ಯಕತೆ ಬೇಕಾಗುತ್ತದೆ. 7, ಸ್ಪರ್ಧಾತ್ಮಕ ಪರಿಸ್ಥಿತಿಯಲ್ಲಿ ಉಳಿಯಲು ನಾವು ಮಾನವ ಯೋಜನೆಯನ್ನ ಹಾಕೋಬೇಕು. ನೋಡ್ಲೆ, ಗುಣಮಟ್ಟದ ಮಾನವ ಸಂಪನ್ಮೂಲದಿಂದ ಸಂಸ್ಥೆ ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿ ಇರಬಹುದು. ಆ ಸಂಸ್ಥೆಯಲ್ಲಿ ಉತ್ತಮವಾದಂತಹ ಗುಣಮಟ್ಟ ಕೌಶಲ್ಯವನ್ನ ಹೊಂದಿರುವಂತಹ ಮಾನವ ಸಂಪನ್ಮೂಲ ಇತ್ತಂತಂದ್ರ ಆ ಒಂದು ಮಾನವ ಸಂಪನ್ಮೂಲದಿಂದ ನಮಗೆ ಎದುರಾಗುವಂತ ಪೈಪೋಟಿಯನ್ನ ಸ್ಪರ್ಧೆಯಲ್ಲಿ ನಾವ್ ಏನ್ ಮಾಡ್ಬೋದು, ಮುಂಚೂಣಿಯಲ್ಲಿ ಇರಬಹುದು. ಅದೇನಾದ್ರೂ ನಮ್ಗೆ ಪ್ಲಾನಿಂಗ್ ಇಲ್ಲ ಅಂತಂದ್ರ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಮಗೆ ಉಳಿಯಲು ಸಾಧ್ಯ ಆಗುವುದಿಲ್ಲ. 8ನೇ ಅಗತ್ಯತೆ, ಸಂಸ್ಥೆಯ ಗುರಿಯನ್ನ ಸಾಧನೆಗೆ ಸಹಾಯವನ್ನ ಮಾಡ್ತದೆ. ನೋಡ್ಲಿ, ಸರಿಯಾದ ಮಾನವ ಶಕ್ತಿ ಇಲ್ಲದೆ ಯಾವುದೇ ಯೋಜನೆ ಯಶಸ್ವಿ ಆಗೋದಿಲ್ಲ. ಒಂದು ಸರಿಯಾದಂತ ಮಾನವ ಶಕ್ತಿ ಯೋಜನೆ ಇಲ್ಲ ಅಂತಂದ್ರ ಬೇಕಾದ ಯೋಜನೆಗಳಾಗ್ಲಿ ಆ ಯೋಜನೆಗಳು ಯಶಸ್ವಿ ಆಗಲು ಸಂಭವ ಕಡಿಮೆ ಇರ್ತದೆ. ಹೀಗಾಗಿ ಈ ಮಾನವ ಸಂಪನ್ಮೂಲ ಯೋಜನೆ ಸಂಸ್ಥೆಯ ದೀರ್ಘಕಾಲೀನ ಗುರಿ ಸಾಧನೆಗೆ ತುಂಬಾ ಸಹಾಯವನ್ನ ಮಾಡ್ತದ ಎಂಬುದು 8ನೆಯ ಅಗತ್ಯತೆ ಆಗಿದೆ. ಕೊನೆಗೆ ವಿದ್ಯಾರ್ಥಿಗಳು ಇಷ್ಟು ಅಗತ್ಯವನ್ನ ನಿರ್ವಹಿಸಿದ ಮೇಲೆ ಕೊನೆಗೆ ಸಮಾರೋಪದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಮಾನವ ಸಂಪನ್ಮೂಲ ಯೋಜನೆ ಸಂಸ್ಥೆಯ ಭವಿಷ್ಯದ ಭದ್ರತೆಗೆ ಅಗತ್ಯವಾದ ಕ್ರಮವಾಗಿದೆ. ನಾವೇನಾದ್ರೂ ಭವಿಷ್ಯದಲ್ಲಿ ನಮ್ಮ ಸಂಸ್ಥೆಯನ್ನು ನಾವು ಭದ್ರವಾಗಿ ಕಟ್ಟಬೇಕಂತಂದ್ರೆ ಈ ಮಾನವ ಸಂಪನ್ಮೂಲ ಅವಶ್ಯಕತೆವಾಗಿ ಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ಈ ಮಾನವ ಸಂಪನ್ಮೂಲ ಯೋಜನೆಯು ಸಿಬ್ಬಂದಿಯ ಕೊರತೆಯನ್ನು ತಪ್ಪಿಸ್ತದೆ, ಆ ಸಂಸ್ಥೆಗೆ ಆಗುವಂತ ವೆಚ್ಚವನ್ನ ನಿಯಂತ್ರಿಸ್ತದೆ, ತಾಂತ್ರಿಕ ಬದಲಾವಣೆಗೆ ತಕ್ಕಂತೆ ಹೊಂದಿಕೊಳ್ಳಲು ಸಹಾಯವನ್ನ ಮಾಡುತ್ತದೆ. ಹೀಗಾಗಿ ಒಟ್ಟಾರೆಯಾಗಿ ಈ ಮಾನವ ಸಂಪನ್ಮೂಲ ಯೋಜನೆಯಿಂದ ಸಂಸ್ಥೆಯ ಸ್ಥಿರತೆ ಮತ್ತು ಬೆಳವಣಿಗೆ ಅತ್ಯಂತ ಪ್ರಮುಖವಾಗಿ ನಾವು ಇದನ್ನ ಅಧ್ಯಯನವನ್ನ ಮಾಡಬೇಕಾಗುತ್ತದೆ. ಈ ಒಂದು ಪ್ರಶ್ನೆ ನಿಮ್ಗೆ ಏನ್ ಮಾಡ್ಬೋದು ವಿದ್ಯಾರ್ಥಿಗಳೇ, ಎಕ್ಸಾಮ್ ಒಳಗೆ 5 ಅಂಕದ ಪ್ರಶ್ನೆಯಾಗಿ ಕೇಳುವಂತ ಸಂಭವ ಬಹಳ ಹೆಚ್ಚಳವಾಗಿ ಇರ್ತದೆ. 5 ಅಂಕದ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಒಂದು ಟಾಪಿಕ್ ಅನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೇನೆ. ಇಲ್ಲಿ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ತಿಳಿಸ್ತಾ ಈ ತರಗತಿನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.